ನಿದ್ದೆ ಸರಿಯಾಗಿ ಆಗ್ತಿರಲ್ಲ, ಏನೋ ಒಂಥರ ಮಲ್ಕೊಂಡಾಗ ಅನ್ಈಸಿನೆಸ್, ಅನ್ಕಂಫರ್ಟೇಬಲ್ ಫೀಲಿಂಗ್, ಮತ್ತು ಮಲ್ಕೊಂಡ್ರು ಮಧ್ಯದಲ್ಲಿ ಪದೇ ಪದೇ ಎಚ್ಚರ ಆಗ್ತಿರ್ತದ. ಈ ರೀತಿ ನೀವೇನಾದ್ರೂ ನಿಮ್ಮ ಪ್ರೆಗ್ನೆನ್ಸಿನಾಗ ನಿದ್ದೆ ಮಾಡಕ್ಕೆ ಕಷ್ಟಪಡತ್ತಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಬಿಕಾಸ್ ಈ ವಿಡಿಯೋನಾಗ ನಾನು ಸಿಂಪಲ್ ಆದ 5 ಟಿಪ್ಸ್ ಅಥವಾ ಹ್ಯಾಕ್ಸ್ನ ಶೇರ್ ಮಾಡ್ತೀನಿ. ಇದು ನನ್ನ ಪ್ರೆಗ್ನೆನ್ಸಿನಾಗ ನಾನು ಕೂಡ ಫಾಲೋ ಮಾಡಿದ್ದೆ. ಬಿಕಾಸ್ ನನ್ನ ಟ್ವಿನ್ಸ್ ಇತ್ತು, ಸೆಕೆಂಡ್ ಟ್ರೈಮಿಸ್ಟರ್ ಥರ್ಡ್ ಟ್ರೈಮಿಸ್ಟರ್ ಬರ್ತಿರೋ ಹಾಗೆ ನಿದ್ದೆ ಮಾಡಕ್ಕೆ ಇನ್ನೂ ಬಹಳ ಅನ್ಕಂಫರ್ಟೇಬಲ್ ಆಗ್ತಿತ್ತು. ಸೊ ಅವಾಗ ನಾನು ಈ ಸಿಂಪಲ್ ಆದ ಟಿಪ್ಸ್ನ ಫಾಲೋ ಮಾಡಿದಾಗ ನಿದ್ದೆ ಚೆನ್ನಾಗಿ ಆಗ್ತಿತ್ತು. ಹಾಗಾಗಿ ಅವುಗಳನ್ನೇ ನಾನು ನಿಮ್ಮ ಜೊತೆ ಈ ವಿಡಿಯೋನಾಗ ಶೇರ್ ಮಾಡತ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರಿಗೂ ನಿಮ್ಮ ಪ್ರೆಗ್ನೆನ್ಸಿ ಫೇಸ್ ಸ್ಮೂತ್ ಆಗಿ ಮಾಡ್ಕೊಳಕ, ಸೇಫ್ ಆಗಿ ಮಾಡ್ಕೊಳಕ, ಮತ್ತು ಯಾವ ಥರ ನ್ಯೂಟ್ರಿಷನ್ ಎಲ್ಲ ಫಾಲೋ ಮಾಡಬೇಕು, ನಿಮ್ಮ ಹೆಲ್ತ್ ಯಾವ ಥರ ಇಟ್ಕೊಳ್ಬೇಕು, ಮತ್ತು ನಿಮಗೊಂದು ಎಮೋಷನಲ್ ಸಪೋರ್ಟ್ಗೋಸ್ಕರ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿದ್ದೆ ಸರಿಯಾಗಿ ಆಗದೆ ಇದ್ದಾಗ ಅದು ಗರ್ಭಿಣಿಯ ಮೂಡ್ ಮೇಲೂ ಎಫೆಕ್ಟ್ ಆಗ್ತದ, ಆಮೇಲೆ ಅವಳ ಆರೋಗ್ಯದ ಮೇಲೂ ಎಫೆಕ್ಟ್ ಆಗ್ತದ, ಅದೇ ರೀತಿಯಾಗಿ ಮಗುವಿನ ಆರೋಗ್ಯದ ಮೇಲೂ ಎಫೆಕ್ಟ್ ಆಗ್ತದ. ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದ. ಸೊ ಈ ನಿದ್ದೆ ಚೆನ್ನಾಗಿ ಮಾಡೋಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟಿಪ್ ನೀವು ಏನು ಫಾಲೋ ಮಾಡಬೇಕು ಅಂತಂದರೆ, ಆದಷ್ಟು ನೀವು ರಾತ್ರಿ ಏನು ಡಿನ್ನರ್ ಮಾಡ್ತಿರಲ್ಲ ಅದು ನೀವು ಮಲ್ಕೊಳ್ಳೋಕ್ಕಿಂತ 1-2 ತಾಸು ಮುಂಚೆನೆ ಮುಗಿಸ್ಕೊಳ್ಳೋದು ಒಳ್ಳೇದು. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವು 10 o'clock ಮಲ್ಕೊಳ್ಳೋತಿದ್ರು ಅಂದರೆ 8 o'clock ಅಷ್ಟಿಗೆ ನಿಮ್ಮ ಡಿನ್ನರ್ ಮುಗಿಸಿರ್ಬೇಕು. ಅದನ್ನು ರಾತ್ರಿ ಹೊತ್ತು ನೀವೇನು ಊಟ ಮಾಡ್ತೀರಿ ಅದು ಆದಷ್ಟು ಲೈಟ್ ಆಗಿರಲಿ, ಈಸಿ ಡೈಜೆಸ್ಟ್ ಆಗೋ ರೀತಿಯಾಗಿದ್ದು ಇರಲಿ. ಅಂದ್ರೆ ಜಾಸ್ತಿ ಹೆವಿ ಇರಬಾರ್ದು, ಬಹಳ ಹೊಟ್ಟೆ ತುಂಬ ಹಾಗೆ ಊಟ ಮಾಡಬೇಡ್ರಿ. ಆಮೇಲೆ ಜಾಸ್ತಿ ಸ್ಪೈಸಿ ಇರುವಂತಹ ಫುಡ್ನ ಅವಾಯ್ಡ್ ಮಾಡ್ರಿ, ಮತ್ತು ಆಯಿಲಿ ಫುಡ್, ಫ್ರೈಡ್ ಐಟಮ್ ಅದನ್ನೆಲ್ಲನೂ ಅವಾಯ್ಡ್ ಮಾಡ್ರಿ. ಲೈಟ್ ಆಗಿರಬೇಕು, ಈಸಿಯಾಗಿ ಡೈಜೆಷನ್ನು ಆಗಬೇಕು. ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಹೇಳಬೇಕಂದ್ರೆ ಬಿಸಿ ಬಿಸಿಯಾದ ಖಿಚಡಿ ತಗೋಬಹುದು. ಅದ್ರಾಗೆ ಎಲ್ಲ ವೆಜಿಟೇಬಲ್ಸ್ನು ಸೇರಿಸ್ಕೊಂಡ್ಬಿಟ್ರೆ ಅಂದ್ರೆ ಫುಲ್ ನ್ಯೂಟ್ರಿಯೆಂಟ್ ಡೆನ್ಸು ಆಗ್ತದ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದಾಗ ತುಪ್ಪನು ನಿಮ್ಮ ಜೀರ್ಣಕ್ರಿಯೆ ಸ್ಮೂತ್ ಆಗಿ ಮತ್ತು ಈಸಿಯಾಗಿ ಆಗಕ್ಕೆ ಹೆಲ್ಪ್ ಮಾಡ್ತದ. ಸೊ ಈ ರೀತಿಯಾಗಿ ನೀವು ಮಲ್ಕೊಳ್ಳೋಕ್ಕಿಂತ 1-2 ತಾಸು ಮುಂಚೆ ಈ ಥರ ಲೈಟ್ ಆದ ಡಿನ್ನರ್ ತಗೊಂಡಾಗ ಅದು ಜೀರ್ಣಿಸ್ಕೊಳ್ಳೋಕೆ ಅದಕ್ಕೆ ಟೈಮ್ ಸಿಗ್ತದ. ಸೊ ನೀವು ಯಾವಾಗ ಮಲ್ಕೋತಿರಲ್ಲ ಅವಾಗ ನಿಮ್ಗೆ ಯಾವುದೇ ರೀತಿ ಅನ್ಈಸಿನೆಸ್ ಆಗಲ್ಲ, ಅನ್ಕಂಫರ್ಟೇಬಲ್ನು ಆಗಂಗಿಲ್ಲ, ಏನು ಆಸಿಡಿಟಿ ಆಗಂಗಿಲ್ಲ, ಇಂಡೈಜೆಷನ್ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಮಲ್ಕೋಬೇಕಾದ್ರೆ ಆರಾಮ್ಸೆ ಮಲ್ಕೋಬಹುದು. ಇದು ಕೇಳಕ್ಕೆ ಬಹಳ ಸಿಂಪಲ್ ಅನಿಸ್ತದ, ಬಟ್ ಫಾಲೋ ಮಾಡಿ ನೋಡಿದಾಗ ನಿಮ್ಮ ನಿದ್ದೆಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ಕೋಬಹುದು. ಪ್ರೆಗ್ನೆನ್ಸಿನಾಗ ನಿದ್ದೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದ, ನಾವು ನಿದ್ದೆ ಯಾವ ಪೊಸಿಷನ್ ಅಲ್ಲಿ ಮಾಡತ್ತೀವಿ ಆ ಸ್ಲೀಪಿಂಗ್ ಪೊಸಿಷನ್ ಕೂಡ ಅಷ್ಟೇ ಮ್ಯಾಟರ್ ಆಗ್ತದ. ಸೊ ಆದಷ್ಟು ನಿಮ್ಮ ಲೆಫ್ಟ್ ಸೈಡ್ ಕಡೆ ಟರ್ನ್ ಆಗ್ಬಿಟ್ಟು ಮಲ್ಕೊಳ್ಳೋದು ಬಹಳನೇ ಸೇಫ್ ಆಗು ಬಹಳನೇ ಒಳ್ಳೇದು. ಇದರಿಂದ ಮಗುಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ, ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿ ಆಗ್ತದ. ಸೊ ಇದು ಒಂದು ಸೇಫ್ ಪೊಸಿಷನ್ ಅಂತಾನೆ ಹೇಳ್ಬೋದು. ಹಂಗಂತ ಯಾವಾಗ್ಲೂ ಲೆಫ್ಟ್ ಸೈಡೇ ಮಲ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ರೈಟ್ ಸೈಡು ಟರ್ನ್ ಆಗ್ಬಹುದು. ಆದ್ರೆ ನಿಮ್ಮ ಬ್ಯಾಕ್ ಮೇಲೆ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ರಿ, ಬಿಕಾಸ್ ಅದು ಸೇಫ್ ಅಲ್ಲ. ನೆಕ್ಸ್ಟ್, ನಿದ್ದೆ ಕಂಫರ್ಟೇಬಲ್ ಆಗಿ ಆಗ್ಬೇಕು ಈ ಪ್ರೆಗ್ನೆನ್ಸಿ ಟೈಮ್ನಾಗ ಅಂತಂದ್ರೆ, ಬಿಕಾಸ್ ಅದು ಒಂದು ಚಾಲೆಂಜೇ ಆಗಿರ್ತದ. ಕಂಫರ್ಟೇಬಲ್ ಆಗಿ ನಿದ್ದೆನೇ ಆಗಂಗಿಲ್ಲ. ಸೊ ನಿದ್ದೆ ಕಂಫರ್ಟೇಬಲ್ ಆಗ್ಬೇಕು ಅಂತಂದ್ರೆ ಪಿಲ್ಲೋಗಳ ಸಹಾಯ ತಗೋರಿ. ಅಂದ್ರೆ ನಿಮ್ಮ ಬೆಲ್ಲಿಗೆ ಒಂದು ಪಿಲ್ಲೋ ಸಪೋರ್ಟ್ ಕೊಡ್ರಿ. ಆಮೇಲೆ ಕಾಲ್ ಕೆಳಗಡೆ ಅಥವಾ ಇನ್ ಬಿಟ್ವೀನ್ ದ ಲೆಗ್ಸ್, 2 ಕಾಲುಗಳ ಮಧ್ಯೆ ಒಂದು ಪಿಲ್ಲೋ ಈ ತರ ಇಟ್ಕೊಂಡು ಕಂಫರ್ಟೇಬಲ್ ಮಾಡ್ಕೊಂಡು ನಿದ್ದೆ ಮಾಡಿದ್ರೆ ಚೆನ್ನಾಗಿ ನಿದ್ದೆನೂ ಆಗ್ತದ, ಒಂದೇ ಸಪೋರ್ಟು ಸಿಗ್ತದ. ನಿಮಗ ಬ್ಯಾಕ್ ಪೇನ್ ಅಥವಾ ನಿದ್ರಾಹೀನತೆ ಅಂದ್ರೆ ಮಧ್ಯದಲ್ಲಿ ಎಚ್ಚರ ಆಗೋದು, ಅನ್ಕಂಫರ್ಟೇಬಲ್ಗೆ ಆ ತರ ಏನೂ ಆಗಂಗಿಲ್ಲ. ಸೊ ನಿದ್ದೆದು ಪೊಸಿಷನ್, ನಿದ್ದೆ ಮಾಡೋ ಪೋಸ್ಚರ್ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತದ. ಮಗುವಿಗೆ ನ್ಯೂಟ್ರಿಯೆಂಟ್ ಸಪ್ಲೈ, ಆಕ್ಸಿಜನ್ ಸಪ್ಲೈ ಎಲ್ಲ ಚಂದ ಆಗಕ್ನು. ನೆಕ್ಸ್ಟ್, ಪ್ರೆಗ್ನೆನ್ಸಿನಾಗ ಹೈಡ್ರೇಟೆಡ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಸ್ಮಾರ್ಟ್ ಆಗಿ ಈ ಹೈಡ್ರೇಷನ್ ಮೇಂಟೈನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದ. ಸ್ಮಾರ್ಟ್ ಹೈಡ್ರೇಷನ್ ಅಂದ್ರೆ ನಿಮ್ಮ ನಿದ್ದೆ ಏರ್ಪೇರ್ ಆಗಕ್ಕ ಈ ಹೈಡ್ರೇಷನ್ ಒಂದು ಕಾಸ್ ಆಗಬಾರ್ದು ಅಂತಂದ್ರ ನೀವು ಡೇ ಟೈಮಲ್ಲೇ ಚೆನ್ನಾಗಿ ನೀರು ಕುಡಿಯೋದು ಎಲ್ಲ ಮಾಡಬೇಕು. ಹೆಂಗೆ ಈವ್ನಿಂಗ್ ಟೈಮ್ ಆಗ್ತಾ ಇರ್ತದ, ರಾತ್ರಿ ಹೊತ್ತು ಆಗ್ತಾ ಇರ್ತದ, ಅವಾಗ್ಲಿಂದ ಸ್ವಲ್ಪ ಸ್ವಲ್ಪ ನೀರು ಕುಡಿಯೋದು ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದ್ರೆ
ನೀವು ಮಲ್ಕೊಳ್ಳೋಕ್ಕಿಂತ ಒಂದು 2-3 ತಾಸು ಮುಂಚೆ ಆದಷ್ಟು ನೀರನ್ನು ಏನು ಕುಡಿತೀರಲ್ಲ ಅದು ಸ್ವಲ್ಪ ಕಡಿಮೆ ಮಾಡ್ಕೊರಿ. ಆಮೇಲೆ ರಾತ್ರಿ ಹೊತ್ನಾಗ ಜ್ಯೂಸಸ್ ತಗೊಳ್ಳೋದಾಗಿರ್ಬಹುದು ಮತ್ತು ಎಳ್ನೀರು ಇದೆಲ್ಲ ಕುಡಿಯೋದು ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ರಾತ್ರಿ ಆಗ್ತಿರೋ ಹಾಗೆ ನೀರು ಚೆನ್ನಾಗಿ ಕುಡಿಬೇಕು ಅಂತ ಎಲ್ಲ ಅವಾಗ್ನು ಚಂದ ನೀರು ಕುಡ್ಕೊಂತ ಇದ್ರಂದ್ರ ರಾತ್ರಿ ನಿದ್ದೆ ಸರಿಯಾಗಿ ಆಗಂಗಿಲ್ಲ. ಪದೇ ಪದೇ ಮಧ್ಯದಲ್ಲಿ ಬಾತ್ರೂಮ್ ಟ್ರಿಪ್ ಹೋಗ್ಬೇಕಾಗ್ತದ. ಹಂಗಾಗಿ ಈ ನೀರ್ ಕುಡಿಯೋದ್ರಲ್ಲೂ ಒಂದು ಕರೆಕ್ಟ್ ಆದ ಕ್ರಮವನ್ನ ಫಾಲೋ ಮಾಡ್ರಿ. ಸೊ ಇವು ಆಗಿದ್ವು ಸಿಂಪಲ್ ಆದ 5 ಟಿಪ್ಸ್. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕಾಮನ್ ಆದ ಮಿಸ್ಟೇಕ್ ಈಗ ನಾಳೆ ಎಲ್ಲ ಗರ್ಭಿಣಿಯರು ಮಾಡೋದೇನಂದ್ರೆ ಮಲ್ಕೊಳ್ಳೋವಾಗ ಮೊಬೈಲ್ ಯೂಸ್ ಮಾಡ್ತಾ ಮಲ್ಕೊಳ್ಳೋದು. ಸೊ ನಿಮ್ ನಿದ್ದೆ ಚಂದ ಆಗ್ಬೇಕಂದ್ರೆ ನೀವು ಮಲ್ಕೊಳ್ಳುವಾಗ ಆದಷ್ಟು ಮೊಬೈಲ್ ಯೂಸ್ ಮಾಡೋದು ಅವಾಯ್ಡ್ ಮಾಡ್ರಿ. ಸ್ಕ್ರೀನ್ ಟೈಮ್ ಎಲ್ಲ ಅವಾಯ್ಡ್ ಮಾಡ್ರಿ. ಹಂಗ್ ಮಾಡಿದಾಗ ಮಾತ್ರ ನಿಮ್ ನಿದ್ದೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತದ, ನಿದ್ದೆನೂ ಬೇಗ ಬರ್ತದ, ಆದಷ್ಟು ಚೆನ್ನಾಗಿ ನಿದ್ದೆ ಆಗ್ತದ. ಫೈನಲಿ ಪ್ರೆಗ್ನೆನ್ಸಿನಾಗ ನಿದ್ದೆ ಸಮಸ್ಯೆ ಅನುಭವಿಸ್ಲತ್ತಿದ್ರಿ, ಕರೆಕ್ಟ್ ಆಗಿ ನಿದ್ದೆ ಆಗಲಾಗಿತ್ತು ಅಂದ್ರೆ ಇದೇನ್ ಕಾಮನ್ ಬಿಡಪ್ಪ ಪ್ರೆಗ್ನೆನ್ಸಿನಾಗ ಅಂತ ಅನ್ಕೊಂಡು ಇಗ್ನೋರ್ ಮಾಡಕ್ ಹೋಗ್ಬ್ಯಾಡ್ರಿ. ಆದಷ್ಟು ನಿಮ್ದು ಆಹಾರ ವಿಹಾರದ ಕಡೆ ಗಮನ ಕೊಡ್ರಿ. ಅದೆಲ್ಲ ಕರೆಕ್ಟ್ ಆಗಿ ಪ್ರಾಪರ್ ಮೀಲ್ ಟೈಮಿಂಗ್ ಮತ್ತ ಪ್ರಾಪರ್ ಆದ ಸ್ಲೀಪ್ ಪೊಸಿಷನ್ ಇವೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಂದ್ರ ನಿಮಗೆ ನಿದ್ದೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಡ್ತದ, ನಿದ್ದೆನೂ ಚೆನ್ನಾಗಿ ಆಗ್ತದ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿತ್ತು, ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.